ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಚೇತರಿಕೀಕರಣದ ಪುಟ್ಟ ಕಂದಮ್ಮ, ಸಮಾಧಾನಗೊಳ್ಳದ ಅಮ್ಮ, ಬೇಜವಾಬ್ದಾರಿತನ ಮೆರೆದ ಶಾಲೆ ವಿರುದ್ಧ ಜನಾಕ್ರೋಶ, ನಡತೆಗೆಟ್ಟ ಹುಡುಗನಿಗೆ ಅದೆಂತಹ ಶಿಕ್ಷೆ ನೀಡಬೇಕು. ಬಿಬಿಎಂಪಿ ನಿರ್ಲಕ್ಷ್ಯದಿಂದ ಕರೆಂಟ್ ಶಾಕ್, ಬಟ್ಟೆ ಒಣಗಿಸಲು ಹೋದವಳು ಹೆಣವಾದಳು, ತನ್ನದಲ್ಲದ ತಪ್ಪಿಗೆ ಬಲಿಯಾದಳು ತಾಯಿ, ತಬ್ಬಲಿಯಾದವು ಮಕ್ಕಳು. ಪ್ರೀತಿಸಿದವಳು ಬೇರೆಯವನ ಪಾಲಾದ್ಲು, ಬೇಸರಗೊಂಡ ಪ್ರೇಮಿ ವಿಷ ಸೇವಿಸ್ತಾ ತಾನು ಡ್ರೈವ್ ಮಾಡ್ತಾ ಇದ್ದ ಕಾರ್ನಲ್ಲೇ ಆತ್ಮಹತ್ಯೆಗೆ ಶರಣಾದ. ಪ್ರೀತಿ ಮಾಡಿದ್ರೆ ಜಗಕ್ಕೆ ಹೆದಬಾರದು, ಜಾತಿಗೂ ಡೋಂಟ್ ಕೇರ್, ಹೆತ್ತವರಿಗೂ ಡೋಂಟ್ ಕೇರ್, ಯುವ ಪ್ರೇಮಿಗಳ ಸಂಬಂಧಕ್ಕೆ ಸೋತ ಪೋಷಕರು. HIV ಸೋಂಕಿತನಿಗೆ ಮೂತ್ರಪಿಂಡ ಕಸಿ, ಸಾಧನೆ ಮೆರೆದ ಬೆಂಗಳೂರು ವೈದ್ಯರು, ಆಫ್ರಿಕಾ ಯುವಕನ ಬಾಳಲ್ಲಿ ಮೂಡಿತು ಸಂತಸ. ಹೋಗಿದ್ದು ಬಟ್ಟೆ ಒಣಗಿಸೋದಕ್ಕೆ, ಆದ್ರೆ ಅಲ್ಲೇ ತಂತಿಯಾಗಿ ಕಾಯ್ತಾ ಇದ್ದ ಜವರಾಯ ಆಕೆಯ ಜೀವವನ್ನ ಕಸಿದುಕೊಂಡ. ವಿದ್ಯುತ್ ಕಂಬ, ತಂತಿಗಳನ್ನ ನಿರ್ವಹಣೆ ಮಾಡಬೇಕಾದವರ ನಿರ್ಲಕ್ಷ್ಯ ಅಮಾಯಕ ಮಹಿಳೆಯ ಜೀವ ತೆಗೆದಿದೆ, ಇಬ್ಬರು ಮಕ್ಕಳನ್ನ ಅನಾಥರನ್ನಾಗಿಸಿದೆ. ಹೀಗೆ ಹೆಣವಾಗಿ ಮಲಗಿರೋ ಮಹಿಳೆ ಹೆಸರು ರಾಧಿಕಾ. ಇಂದು ಬೆಳಗ್ಗೆ ಮಾರತ್ಹಳ್ಳಿಯ ತನ್ನ ಮನೆ ಬಳಿ ಬಟ್ಟೆ ಒಣಗಿಸಲು ಹೋದ ರಾಧಿಕಾ ಪ್ರಾಣ ಕಳೆದುಕೊಂಡಿದ್ದಾರೆ. ಕಂಬದಿಂದ ಜೋತು ಬಿದ್ದಿದ್ದ ವಿದ್ಯುತ್ ತಂತಿಯಿಂದ ವಿದ್ಯುತ್ ಹರಿದು ರಾಧಿಕಾರ ಪ್ರಾಣ ಹೋಗಿದೆ. ಶಾಕ್ ಹೊಡೆದ ಕ್ಷಣ ಗಂಡ ಸುರೇಶ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಪ್ರಯತ್ನ ನಡೆಸಿದ್ದಾರೆ. ಆದರೆ ವಿಧಿ ತನ್ನ ಆಟ ಆಡಿಯಾಗಿತ್ತು. ಈ ಸಾವಿಗೆ ನೇರ ಹೊಣೆ ಬಿಬಿಎಂಪಿಯ ನಿರ್ಲಕ್ಷ್ಯ ಧೋರಣೆ ಅನ್ನೋದು ಸ್ಥಳೀಯರ ಆರೋಪ. ಏನಾಗಿದೆ, ಲಾಕ್ ಆಗಿಬಿಟ್ಟಿದೆ. ಅದಕ್ಕೆ ಆ ಕಂಬಿ ಬಟ್ಟೆ ಒಣಗಾಕ್ತೀವಲ್ಲ, ಆ ಕಂಬಿಗೆ ಲಾಕ್ ಆಗಿ ಕರೆಂಟ್ ಪಾಸ್ ಆಗ್ತಿದೆ. ಅವ್ರು ಬಂದು ಬಟ್ಟೆ ಆಗಿದ ತಕ್ಷಣ ಕರೆಂಟ್ ಶಾಕ್ ಹಿಡ್ಕೊಳ್ತು. ಅವ್ರ ಹಸ್ಬೆಂಡ್ ಆಮೇಲೆ ಬಂದು ಅವ್ರು ಕಿರಿಸ್ತಾ ಇರೋದು ನೋಡ್ಬಿಟ್ಟು ಅವ್ರ ಹಸ್ಬೆಂಡ್ ಬಂದ್ರು, ನಾವು ಬಂದು ಹಿಡ್ಕೊಂಡೋಣ ಕೆಳಗೆ ಬೀಳ್ತಾರಂತ. ಇಲ್ಲಿ ಅವರು ಕಂಬಿ ಎತ್ತಿದ ತಕ್ಷಣ ಅವ್ರು ಕೆಳಗೆ ಬಿದ್ರು. ಆಮೇಲೆ ಫಸ್ಟ್ ಏಡ್ ಮಾಡಿ ಅವ್ರು ಕಳ್ಕೊಂಡು ಹೋದ್ರು ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲಿಂದ ಫೋನ್ ಮಾಡಿದ್ದಾರೆ, ತೀರ್ಕೊಂಡಿದ್ರು. ಇವಾಗ ನೋಡಿ, ಇದು ಅಲರ್ಟ್ ಮಾಡಿ, ಹೊಸ ಕಂಬಗಳು ಅಲರ್ಟ್ ಮಾಡಿ 1.5 ವರ್ಷ ಆಯ್ತು. 1.5 ವರ್ಷದಿಂದ ನಾವು 3 to 4 times ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಬಟ್ ಅದರ ಪ್ರಕಾರ ಯಾರಿಗೂ ರೆಸ್ಪಾನ್ಸೇ ಇಲ್ಲ. ಕೇಳಿದರೆ ಅವ್ರು ರಿಟರ್ನ್ ನಮಗೆ ವಾಪಸ್ ಹೇಳ್ತಾರೆ ಹೊತ್ತು ಅವ್ರು ಏನೋ ಜವಾಬ್ದಾರಿ ತಗೊಂತಾ ಇಲ್ಲ. ಘಟನಾ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಆದರೆ ಈ ಸಾವಿಗೆ ಕಾರಣವಾದ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿಯೂ ನೋಡಿಲ್ಲ. ರಾಧಿಕಾ ಸಾವಿನಿಂದಾಗಿ ಸುರೇಶ್ ಪತ್ನಿಯನ್ನ ಕಳೆದುಕೊಂಡಿದ್ರೆ ಇವರ ಇಬ್ಬರು ಮಕ್ಕಳು ತಬ್ಬಲಿಯಾಗಿವೆ. ಮಾರುತಿ ಪಾವಗಡ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಪುಟ್ಟ ಕಂದಮಳ ಮೇಲೆ 9ನೇ ತರಗತಿಯ ವಿದ್ಯಾರ್ಥಿಯೊಬ್ಬ ಅತ್ಯಾಚಾರ ಎಸಗಿದ ವಿಷಯ ಎಲ್ರಿಗೂ ಗೊತ್ತಾಗಿದೆ. ನಿನ್ನೆ ನಡೆದಿದ್ದ ಈ ಘಟನೆಯಲ್ಲಿ ಘಾಸಿಗೊಂಡ ಪುಟ್ಟ ಮಗು ಇನ್ನೊಂದು ವಾರದಲ್ಲಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಬೇಕಾಗಿತ್ತು. ಆದ್ರೆ ಈಗ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದೆ. ಕಂದಮ್ಮಳ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಆದ್ರೆ ಶಾಲೆಯವರು ಮಾತ್ರ ಬೇಜವಾಬ್ದಾರಿತನ ಮೆರೆದಿದ್ದಾರೆ. ಈ ತಾಯಿಯ ಆಕ್ರಂದನಕ್ಕೆ ಹೇಗೆ ತಾನೇ ಸಮಾಧಾನ ಹೇಳಲು ಸಾಧ್ಯ? ಈ ತಾಯಿಯ ಕಣ್ಣೀರು ಒರೆಸೋದಾದ್ರೂ ಹೇಗೆ? ತನ್ನ 5 ವರ್ಷದ ಪುಟ್ಟ ಕಂದಮ್ಮಳ ಮೇಲೆ ಕಾಮುಕ ಹುಡುಗನ ವಕ್ರದೃಷ್ಟಿಯಿಂದ ಆಕಾಶವೇ ಕಳಚಿದಂತಾಗಿರೋ ಈ ತಾಯಿಗೆ ಸಮಾಧಾನ ಹೇಳೋದಾದ್ರೂ ಏನು? ಜನರಿಗೆ ಬರ್ತಡೇ ಅವಳ್ದು ಯಾವ ಡ್ರೆಸ್ ತೆಗಿಬೇಕು, ಯಾವ ಕಲರ್ ತೆಗಿಬೇಕು ಅಂತ ಯೋಚನೆ ಮಾಡ್ತಿದ್ವಿ ನಾವು. ಜನವರಿಗೆ ಬರ್ತಡೇ ಅವಳ್ದು. ಇವತ್ತು ಸಾವು ಬದುಕಿನ ಮಂದಿ ಒತ್ತಾಡ್ತಾ ಇದ್ದೆ. ನನ್ ಕೂಸು ಅವ್ರು ಬಂದು ಏನಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಸಮೀಪದ ಭಿನ್ನಮಂಗಲದಲ್ಲಿ 5 ವರ್ಷದ ಕಂದಮ್ಮಳ ಮೇಲೆ 9ನೇ ತರಗತಿ ವಿದ್ಯಾರ್ಥಿ ಅತ್ಯಾಚಾರ ಎಸಗಿದ್ದನ್ನ ಮರೆಯೋಕೆ ಸಾಧ್ಯವೇ ಇಲ್ಲ. ಈ ಘಟನೆ ವಿರುದ್ಧ ಸಿಡಿದೆದ್ದ ಸ್ಥಳೀಯರು ಶಾಲೆಗೆ ಮುತ್ತಿಗೆ ಹಾಕಿದ್ರು. ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ದುರಂತ ಅಂದ್ರೆ ಈ ಘಟನೆ ಶಾಲೆ ಬಿಟ್ಟ ನಂತರ ಶಾಲೆ ಹೊರಗೆ ನಡೆದಿದೆ ಎನ್ನುವ ಮೂಲಕ
ಶಾಲಾ ಆಡಳಿತ ಮಂಡಳಿ ಜಾರಿಕೊಳ್ಳುವ ಪ್ರಯತ್ನ ನಡೆಸಿದೆ. ಆದರೆ ಆರೋಪಿ ಹುಡುಗನ ನಡತೆ ಸರಿ ಇರಲಿಲ್ಲ ಅಂತ ಶಾಲೆಯ ಪ್ರಾಂಶುಪಾಲರು ಅಭಿಪ್ರಾಯಪಟ್ಟಿದ್ದಾರೆ. ಮನೆಯಿಂದ ಪೇರೆಂಟ್ಸ್ ಕಳಿಸುವಾಗ ದಯವಿಟ್ಟು ಅವ್ರ ಬ್ಯಾಗ್ ಚೆಕ್ ಮಾಡಿ, ಅವರ ಮೊಬೈಲ್ಗಳಿಗೆ ಏನಾದರೂ ಪೇರೆಂಟ್ಸ್ ಯೂಸ್ ಮಾಡೋದು, ಅವ್ರೇನಾದರೂ ಅವ್ರ ಮನೆಯಿಂದ ತಗೊಂಡು ಇಲ್ಲಿ ಸ್ಕೂಲಿಗೆ ಬರೋದಾಗಲಿ ಎಲ್ಲ ಒಂಚೂರು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಹೋದ್ಮೇಲೆ ಮಕ್ಕಳು ನಿಮ್ಮ ಕಸ್ಟಡಿಯಲ್ಲಿ ಇರ್ತಾರೆ. ಫ್ಯೂಚರ್ ಇರೋದು ಮಕ್ಕಳು ನಿಮ್ಮ ಜೊತೆ ಇರಬೇಕಾಗಿರೋದು. ಅದಕ್ಕೆ ಈ ಮಕ್ಕಳು ಕ್ಯಾರೆಕ್ಟರ್ ಆಗಲಿ ಅವರ ಮುಂದಕ್ಕಿರೋ ಜೀವನನ ಸರಿಪಡಿಸೋವಂಥದ್ದು ಜವಾಬ್ದಾರಿ ಪೇರೆಂಟ್ಸು ತಗೋಬೇಕು. ಕೃತ್ಯ ಎಸಗಿದ 9ನೇ ತರಗತಿ ವಿದ್ಯಾರ್ಥಿ ಸದ್ಯ ಪೊಲೀಸರ ವಶದಲ್ಲಿದ್ದಾನೆ. ನಾಳೆ ಶಿಕ್ಷೆಗೆ ಗುರಿಯಾಗಿ ರಿಮ್ಯಾಂಡ್ ಹೋಮ್ ಸೇರಬಹುದು. ಆದರೆ ಏನನ್ನೂ ಅರಿಯದ ಈಗಲೂ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಿರೋ ಆ ಪುಟ್ಟ ಕಂದಮ್ಮಳ ಕಥೆ ಏನು? ಎತ್ತ ಸಾಗುತ್ತಿದೆ ನಮ್ಮ ಸಮಾಜ? ಇಂಥ ಘಟನೆಗೆ ಕಾರಣ ಏನು? ವಿದ್ಯಾರ್ಥಿಗಳಿಗೆ ಸೂಕ್ತ ಲೈಂಗಿಕ ಶಿಕ್ಷಣದ ಕೊರತೆ ಇದೆಯಾ? ನಮ್ಮ ಸುತ್ತಮುತ್ತಲ ವಾತಾವರಣ ಆ ಬಾಲಕನನ್ನ ಪ್ರೇರೇಪಿಸಿದ? ಸಂಬಂಧಪಟ್ಟವರು ತುಂಬಾ ಗಾಢವಾಗಿ ಚಿಂತಿಸಬೇಕಿದೆ. ಇಂಥ ಘಟನೆ ಇನ್ನೆಂದೂ ನಡೆಯದಂತೆ ಕ್ರಮ ವಹಿಸಬೇಕಿದೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ಸುದ್ದಿವಾಹಿನಿ, ಆನೇಕಲ್. ಇತ್ತೀಚೆಗಷ್ಟೇ ಟಾಟಾ ಸುಮೋದಲ್ಲಿ ಕ್ಯಾಬ್ ಚಾಲಕನೊಬ್ಬ ಹಾಡಹಗಲೇ ಬೆಂಕಿ ಹಚ್ಚಿಕೊಂಡು ಪ್ರಾಣ ಕಳೆದುಕೊಂಡಿದ್ದ. ಈ ಘಟನೆ ಮರೆಯುವ ಮುನ್ನವೇ ಮತ್ತೊಬ್ಬ ಕಾರ್ನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನಾನು ಒಬ್ಬಳನ್ನ ಪ್ರೀತಿಸುತ್ತಿದ್ದೆ. ಅವಳಿಗೆ ನನ್ನ ಪ್ರೀತಿ ಅರ್ಥವಾಗಲಿಲ್ಲ. ಇದರಿಂದ ಕುಡಿತದ ಚಟಕ್ಕೆ ದಾಸನಾದೆ. ಅವಳು ಮತ್ತೊಬ್ಬನನ್ನ ಮದುವೆಯಾದ್ಲು. ಸೊ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಸಾವಿಗೆ ಯಾರೂ ಕಾರಣರಲ್ಲ. ನನ್ನನ್ನು ಕ್ಷಮಿಸಿ. ಹೀಗೆ ಕೊನೆಯ ಪತ್ರ ಬರೆದು ಆತ್ಮಹತ್ಯೆಗೆ ಶರಣಾದವನು ಕುರುಬರಹಳ್ಳಿ ನಿವಾಸಿ 26 ವರ್ಷದ ಮಂಜುನಾಥ್. ಮಹಾಲಕ್ಷ್ಮಿ ಲೇಔಟ್ನ ಗೆಳೆಯರ ಬಳಗ ಬಸ್ ಸ್ಟಾಪ್ ಬಳಿ ಕಳೆದೆರಡು ದಿನಗಳಿಂದ ನಿಂತಲ್ಲೇ ನಿಂತಿದ್ದ ಇಂಡಿಕಾ ಕಾರಿನೊಳಗಿದ್ದ ಯುವಕನೊಬ್ಬನ ಡೆತ್ ನೋಟ್ ಕತೆ ಇದು. ವೃತ್ತಿಯಲ್ಲಿ ಡ್ರೈವರ್ ಆಗಿದ್ದ ಮಂಜುನಾಥ್ ಪ್ರೇಯಸಿ ಸಿಗಲಿಲ್ಲ ಅಂತ ಪ್ರಾಣ ತ್ಯಜಿಸಿದ್ದಾನೆ. ಅದು ಚೆನ್ನಾಗೇ ಇದ್ದ. ಒಂದು ಹುಡುಗಿ ಲವ್ ಮಾಡ್ತಾ ಇದ್ದ, ಸವಿತಾ ಅಂತೇಳಿ. ಆ ಹುಡುಗಿದಲ್ಲೇ ಮದುವೆ ಆಗಿ 1 ವರ್ಷದ ಮೇಲಾಯಿತು. ಆ ಹುಡುಗಿ ಮತ್ತು ನಾವು ಆವಾಗಲೇ ಸೂಸೈಡ್ ಮಾಡೋಕ್ಕೆಲ್ಲ ಇದು ಮಾಡ್ದೆ. ನಾವೆಲ್ಲ ಸಮಜಾಯಿಸ್ಕೊಂಡು ಒಳ್ಳೆ ಬುದ್ಧಿ ಹೇಳ್ಕೊಂಡು ಒಂದು ಲೆವೆಲಿಗೆ ಚೆನ್ನಾಗೇ ಇದ್ದ. ಇತ್ತೀಚೆಗೆ ಯಾವುದೋ ಬೇರೆ ಹುಡುಗಿ ಜೊತೆ ಲವ್ ಅಂತ ನಮಗೆ ವಿಷಯ ಗೊತ್ತಿಲ್ಲ. ಆ ಗೊತ್ತಿರೋದ್ರಿಂದ ಇದು ಏನು ಕತೆ ಅನ್ನೋದು ಇನ್ನೂ ನಮಗೆ ಪೂರ್ತಿ ಗೊತ್ತಿಲ್ಲ. ಇದರಿಂದ ಏನು ಫೋನೆಲ್ಲ ಮಾತಾಡ್ತದೆ ಅಂತ ಅವ್ರ ಫ್ರೆಂಡ್ಸ್ಗಳು ಹೇಳ್ತಾ ಇದ್ದಾರೆ. ಈಗ ಈ ವಿಷಯ ನಮಗೆ ಗೊತ್ತಿಲ್ಲ. ಅನಾಥವಾಗಿ ನಿಂತಿದ್ದ ಇಂಡಿಕಾ ಕುರಿತು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರ ಪರಿಶೀಲನೆಯಿಂದ ಮಂಜುನಾಥನ ಆತ್ಮಹತ್ಯೆ ಬಯಲಾಗಿದೆ. ಶವವನ್ನ ಹೆತ್ತವರಿಗೆ ಹಸ್ತಾಂತರಿಸಲಾಗಿದೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ಸುದ್ದಿವಾಹಿನಿ. ಪ್ರೀತಿ ಮಾಡಿದವರು ಜಗತ್ತಿಗೆ ಹೆದರಲ್ಲ ಅನ್ನೋ ಮಾತು ನಿಜವಾಗಿದೆ. ಬಾಲ್ಯ ಸ್ನೇಹಿತರಿಬ್ರು ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ದಾರೆ. ಜಾತಿ ಅಡ್ಡಿಯಾದ್ರೂ ಕೇರ್ ಮಾಡಲಿಲ್ಲ. ಕುಟುಂಬದವರ ವಿರೋಧಕ್ಕೂ ಕ್ಯಾರೆ ಎನ್ನಲಿಲ್ಲ. ಕೊನೆಗೆ ಹುಡುಗನಿಗೆ 21 ವರ್ಷ ತುಂಬಿರಲಿಲ್ಲ. ಆದ್ರೂ ಕೂಡ ಇಬ್ರು ಒಂದಾಗಿದ್ದಾರೆ. ಪ್ರೀತಿಗೆ ಜಿಂದಾಬಾದ್ ಎಂದಿದ್ದಾರೆ. ಇದೇ ನೋಡಿ ಮೇಡ್ ಫಾರ್ ಈಚ್ ಅದರ್ ಜೋಡಿ ಅಂದ್ರೆ. ಇವರಿಬ್ರು ಬಾಲ್ಯ ಸ್ನೇಹಿತರು. ಸ್ನೇಹ ಪ್ರೀತಿಯಾಗಿ ಪರಿವರ್ತನೆಯಾಯಿತು. ವಯಸ್ಸಲ್ಲದ ವಯಸ್ಸಲ್ಲಿ ಮದುವೆ ಆಗಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಈ ಅನಿವಾರ್ಯತೆಗೆ ಕಾರಣವಾಗಿದ್ದು ಜಾತಿ ಹಾಗೂ ಹಿರಿಯರ ವಿರೋಧ. ದ್ವೇಷವೆಂಬ ವಿಷವ ಸೇವಿಸುತ್ತ ಖಡ್ಗಮಸೆಯುತ್ತಿರುವ ಅಂಧರ ಕಣ್ಣಿಗೆ ಈ ಪ್ರೀತಿಯ ಸ್ವರೂಪ ಕಾಣಿಸದು. ರಾಘವೇಂದ್ರ ಗೌಡ ಮತ್ತು ಜಯಶ್ರೀ ಕುಣಿಗಲ್ ಮೂಲದವರು. ಕುಣಿಗಲ್ನ ಸಂತೇನಮಾವೂರು ಗ್ರಾಮದ ಈ ಇಬ್ಬರು ಡಿಸೆಂಬರ್ 10ರಂದು ಮಂಡ್ಯದಲ್ಲಿ ವಿವಾಹವಾದರು. ನಮ್ಗೆ ರಕ್ಷಣೆ ಬೇಕು. ಅವ್ನು ಬಿಟ್ಟು ನನಗೆ ಇರೋಕ್ಕಾಗಲ್ಲ ಸರ್. ಅವನು ನನ್ನನ್ನು ದೂರ ಮಾಡಿದ್ರೆ ನಾನು ನಿಜವಾಗ್ಲೂ ಬದುಕಿರಲ್ಲ ಸರ್. ಈಗ ಮನೆ ಬಿಟ್ಟು ಬಂದಿದ್ದೀನಿ. ಮತ್ತೆ ನಮ್ಮ ಅಪ್ಪ ಅಮ್ಮ ಕೂಡ್ಸ್ಕೊಳ್ಳಲ್ಲ. ನಾನು ಬದುಕಿದ್ರು ಅವನ ಜೊತೆನೇ, ಸತ್ರು ಅವನ ಜೊತೆನೇ ಸರ್. ಇದಾದ ಬಳಿಕ ಬೆಂಗಳೂರಿನ ರಾಜಗೋಪಾಲನಗರ ಠಾಣೆಯಲ್ಲಿ ಜಯಶ್ರೀ ನಾಪತ್ತೆ ಪ್ರಕರಣ ದಾಖಲಾಗುತ್ತೆ. ಕೊನೆಗೆ ಇಬ್ಬರೂ ಪತ್ತೆ ಆಗ್ತಾರೆ. ಆದರೆ ಹುಡುಗನಿಗಿನ್ನೂ 19 ವರ್ಷ, ಅಂದ್ರೆ ಮದುವೆ ಆಗಲು ಇನ್ನೂ 2 ವರ್ಷ ತುಂಬಬೇಕು. ಆದರೆ ಹುಡುಗ ಮಾತ್ರ ಇಡೀ ಜಗತ್ತು ಒಂದಾದ್ರೂ
ಜಯಶ್ರೀನ ಬಿಡಲ್ಲ ಅಂತ ಪಟ್ಟು ಹಿಡಿತಾನೆ. ಲವ್ ಮಾಡ್ತಾ ಇದ್ದೀವಿ ನಿಜ, ಅವಳನ್ನ ಮದುವೆ ಆಗಿದ್ದೀವಿ. ಈಗ ನಮ್ಗೆ ಯಾರಿಗೂ ತೊಂದರೆ ಬರ್ದಂಗೆ ನೋಡ್ಕೊಬೇಕು ಅಂತ ಅದನ್ನು ಕೇಳ್ಕೊತೀವಿ. ನಮ್ಮ ಮನೆಯವ್ರಿಗೆ ಏನಂದರೆ ಇಂಟರ್ಕಾಸ್ಟ್ ಮ್ಯಾರೇಜ್ ಅಲ್ವಾ, ಅದಕ್ಕೆ ಇಷ್ಟ ಇಲ್ಲ. ಕೊನೆಗೆ ಈ ಅಪೂರ್ವ ಪ್ರೀತಿಗೆ ದೂರು ದಾಖಲಿಸಿದ್ದ ಜಯಶ್ರೀ ಪೋಷಕರು ಸೋಲಲೇಬೇಕಾಯ್ತು. ಹುಡುಗನ ವಿರುದ್ಧ ನೀಡಿದ್ದ ಕೇಸ್ ವಾಪಸ್ ಪಡೆದರು. ಆ ಹುಡುಗಿ ಬಾಳ್ವೆ ಮಾಡಬೇಕು, ಅಷ್ಟೇ ನಮ್ಮ ಕರ್ತವ್ಯ. ದೂರ ಮಾಡಿದ್ಮೇಲೆ ನಾಳೆ ದಿವಸ ಹೆಚ್ಚು ಕಮ್ಮಿ ಆದಾಗ ಯಾರು ಹೊಣೆ? ಈ ಪ್ರೇಮ ಪ್ರಕರಣ ಅಂತೂ ಸುಖಾಂತ್ಯ ಕಂಡಿದೆ. ಆದರೆ ಈ ಜೋಡಿ ಕಾನೂನಿನ ಪ್ರಕಾರ ಪತಿ ಪತ್ನಿಯಾಗಬೇಕಾದ್ರೆ ಹುಡುಗನಿಗೆ 21 ವರ್ಷ ತುಂಬಬೇಕು. ಅಲ್ಲಿವರೆಗೂ ಇವರಿಗೆ ಯಾವುದೇ ಅಡ್ಡಿ ಆತಂಕ ಎದುರಾಗದಿರಲಿ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ಸುದ್ದಿವಾಹಿನಿ.